108ನೇ ಸನ್ಮಾನ್ಯ ಕಂದಾಯ ಸಚಿವರನ್ನು ಕೇಳಿಕೆ ಬಯಸ್ತಾ ಇದ್ದೇನೆ. ಮಾನ್ಯ ಸಭಾಪತಿಯವರೇ, ಗೌರವಾನ್ವಿತರಿಗೆ ಉತ್ತರ ಒದಗಿಸಿದ್ದೇವೆ. ಸನ್ಮಾನ್ಯ ಸಭಾಪತಿಗಳೇ, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿಯಿಂದ ಯಾವ ಕೆಲಸಗಳನ್ನು ತೆಗೆದುಕೊಂಡಿದ್ದೀರಿ ಅಂತಕ್ಕಂಥ ಪ್ರಶ್ನೆಯನ್ನು ನಾನು ಕೇಳಿದ್ದೇನೆ. ಸದರಿ ಕೂಡಲ ಸಂಗಮವು ಅಭಿವೃದ್ಧಿಗೆ ಮಾತ್ರ ಬಳಸಬೇಕು. ಅಲ್ಲಿ ಸುಮಾರು 500 ಎಕರೆಯಷ್ಟು ಜಮೀನು ಇದೆ. ಆ ಜಮೀನನ್ನು ಯಾವ ಕೆಲಸಕ್ಕೆ ನೀವು ಬಳಕೆ ಮಾಡಿಕೊಳ್ತೀರಿ ಅಂತಕ್ಕಂಥದ್ದು ಕೇಳಿದೆ. ಈಗಾಗಲೇ ಆ ಸ್ಥಳದಲ್ಲಿ 300 ಎಕರೆಯಷ್ಟು ಜಮೀನನ್ನು ಕೂಡಲ ಸಂಗಮ ಪ್ರಾಧಿಕಾರಕ್ಕೆ ಬಳಕೆಯಾಗಿದೆ, ಉಳಿದ ಜಮೀನು ಖಾಲಿ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ನನ್ನ ವಿಚಾರ ಇಷ್ಟೇ, ಈ ಉಳಿದಿರ್ತಕ್ಕಂಥ ಜಮೀನನ್ನು ಅನ್ಯ ಕಾರ್ಯಕ್ಕೆ ಹಸ್ತಾಂತರ ಮಾಡಲಾರದೆ ಕೂಡಲ ಸಂಗಮದ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವ ಕೆಲಸಗಳು ಆಗಬೇಕು ಅಂತಕ್ಕಂಥದ್ದು 2003ರಲ್ಲಿ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಸುಮಾರು 10-15 ಜನ ಪ್ರಮುಖರು ಸೇರಿ 22 ಕೆಲಸಗಳಾಗಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಣಯ ಮಾಡಿದ್ದಾರೆ. ಆ ಕೆಲಸ ಕಾರ್ಯಗಳಿಗೆ ಈ ಭೂಮಿಯನ್ನು ಬಳಕೆ ಮಾಡಿಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದರೆ ಅಭಿವೃದ್ಧಿ ಪ್ರಾಧಿಕಾರ ಜಮೀನು ಬೇರೆಗೆ ಎದಕ್ಕಾದರೂ ಬಳಕೆ ಆದರೆ ಮುಂದೆ ಕೂಡಲ ಸಂಗಮದ ಅಭಿವೃದ್ಧಿ ಬಸವಣ್ಣನವರ ಬಗ್ಗೆ ಏನಾದರೂ ನಾವು ಮಾಡಲಿಕ್ಕೆ ಕೊಟ್ಟರೆ ಸ್ಥಳದ ಅಭಾವ ಆಗ್ತದೆ. ಮುಂದಿನ 50 ವರ್ಷದ ವಿಚಾರವನ್ನು ಇಟ್ಕೊಂಡು ಆ ಭೂಮಿಯನ್ನು ಬೇರೆ ಕಾರ್ಯಕ್ಕೆ ಬಳಸಬಾರ್ದು ಅಂತಕ್ಕಂಥದ್ದನ್ನು ನಾನು ಕೇಳಿಕೆ ಬಯಸಿದ್ದೇನೆ. ಅದನ್ನು ಸರ್ಕಾರ ತನ್ನ ನಿಲುವನ್ನು ತಿಳಿಸಬೇಕು. ಅದರ ಜೊತೆಯಲ್ಲಿ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ 131 ಕೋಟಿ ರೂಪಾಯಿ ಅನುದಾನದಲ್ಲಿ 2017ರಲ್ಲಿ ಭೂಮಿ ಪೂಜೆ ಆಗಿದೆ. ಅಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ಆ ಒಂದು ಪ್ರಾಧಿಕಾರದವರು ನಿರ್ಣಯ ತೆಗೆದುಕೊಂಡಿದ್ದಾರೆ. ಆ ಕೆಲಸ ಕಾರ್ಯಗಳಿಗೆ ಭೂಮಿ ಪೂಜೆ ಆಗಿ 64 ಕೋಟಿ 43 ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರ ಅವತ್ತು ಬಿಡುಗಡೆ ಮಾಡಿದೆ. ಅದರಲ್ಲಿ ತಾವು ಕೊಟ್ಟ ಉತ್ತರ ಪ್ರಕಾರ 54 ಕೋಟಿ 82 ಲಕ್ಷ ರೂಪಾಯಿ ಬಳಕೆ ಆಗಿದೆ, ಇನ್ನು 9 ಕೋಟಿ ಅಲ್ಲೇ ಇದೆ ಅಂತಕ್ಕಂಥದ್ದು ಹೇಳಿದ್ರಿ. 2017ರಲ್ಲಿ ಭೂಮಿ ಪೂಜೆ ಆಗಿರ್ತಕ್ಕಂಥ ಈ ಯೋಜನೆ ಅದು ಬಸವ ಗ್ರಾಮ ಆಗಬೇಕು, ಶರಣ ಗ್ರಾಮ ಆಗಬೇಕು, ಅನ್ನ ಬಸವಣ್ಣನವರ ವಿಚಾರಧಾರೆಗಳು ಅಲ್ಲಿ ಬೆಳಕಿಗೆ ಬರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ 21 ಸಭೆಗಳನ್ನು ಮಾಡಿ ಏನಾಗಬೇಕು ಅಂತಕ್ಕಂಥ ಬಹಳ ತಜ್ಞರ ವರದಿಯನ್ನು ಅವತ್ತು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸಾಹೇಬರು ತಗೊಂಡು ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಈಗ ಏನಾಗಬೇಕು, ಈಗ ಉಳಿದಿರ್ತಕ್ಕಂಥ ಅನುದಾನ ಯಾವಾಗ ಕೊಡ್ತೀರಿ, ಯಾವ ಕಾಲಮಿತಿಯೊಳಗೆ ಈ ಕಾರ್ಯಗಳನ್ನ ಪೂರ್ತಿ ಮಾಡ್ತೀರಿ ಅಂತಕ್ಕಂಥದ್ದನ್ನ ಹೇಳಬೇಕು ಅನ್ನೋ ವಿಚಾರವನ್ನು ಇಲ್ಲಿ ನಾನು ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿಗಳೇ, ಇನ್ನೊಂದು ವಿಚಾರ, ಪ್ರಶ್ನೆಗಳನ್ನ ಆಮೇಲೆ ಉಪ ಪ್ರಶ್ನೆಗಳನ್ನ ಆಮೇಲೆ ಕೇಳಬಹುದು. ಫಸ್ಟ್ ಅಷ್ಟಕ್ಕೆ ಉತ್ತರ ಕೊಡ್ಲಿ, ಅದ್ರ ಬಗ್ಗೆ ಏನಾದ್ರು ನಿಮ್ಗೆ ಇದ್ರೆ ಹೇಳಿ. ಬಸವ ಅಂತಾರಾಷ್ಟ್ರೀಯ ಮ್ಯೂಸಿಯಂ ಅನ್ನು ಮಾಡ್ಲಿಕ್ಕೆ ಏನು ಪ್ರಾರಂಭ ಮಾಡಿದಿರಿ, ಅದು ಯಾವ ಹಂತದಲ್ಲಿದೆ, ಯಾವ ಕಾಲದಲ್ಲಿ ಅದನ್ನ ಮುಗಿಸ್ತೀರಿ ಅಂತಕ್ಕಂಥದ್ದನ್ನ ನಾನು ಕೇಳಿಕೆ ಬಯಸ್ತಾ ಇದ್ದೇನೆ. ಇವೆಲ್ಲವೂ ಇವತ್ತು ನಾವು ಗಮನಿಸಿದ್ರೆ 131 ಕೋಟಿ ರೂಪಾಯಿ ಎಸ್ಟಿಮೇಟ್ಗೆ 64 ಕೋಟಿ ಕೊಟ್ಟು ಕೈ ತೊಳ್ಕೊಂಡು ಕೂತಿದ್ದಾರೆ. ಹೀಗಾಗಿ ಕೆಲಸ ಅಪೂರ್ಣ ಆಗಿದಾವೆ, ತಕ್ಷಣ ಮುಗಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಸಭಾಪತಿಯವರೇ, ಜಮೀನು ಬೇರೆಯವರಿಗೆ ಕೊಡಬಾರ್ದು ಅನ್ನುವಂಥ ವಿಷಯವನ್ನು ಅವರು ಹೇಳಿದ್ದಾರೆ. ನನಗೆ ತಿಳಿದಾಗೆ ಯಾವುದು ಬೇರೆಯವರಿಗೆ ಕೊಡುವಂಥ ಪ್ರಸ್ತಾವನೆ ಎಲ್ಲೂ ಕೂಡ ಚರ್ಚೆ ಆಗಿಲ್ಲ. ಸೊ ಆ ಒಂದು ಪ್ರಸ್ತಾವನೆ ನಮ್ಮ ಮುಂದೆ ಇಲ್ಲ. ತಮ್ಮ ಭಾವನೆ ಏನಿದೆ, ಇದು ಇದೇ ಉದ್ದೇಶಕ್ಕಾಗಿ ಕಾಯ್ದಿರಿಸಬೇಕು ಅಂತ ನಮ್ಮ ನಿಲುವು ಕೂಡ, ಸರ್ಕಾರದ ನಿಲುವು ಅದೇ ಆಗಿದೆ. ಸೊ ಹಾಗಾಗಿ ಬೇರೆಯವರಿಗೆ ಕೊಡುವ ಯಾವುದೋ ಒಂದು ಕೆಲಸ ಆಗೋದಿಲ್ಲ. ಎರಡನೇದು, ತಾವು ಈ ಮ್ಯೂಸಿಯಂ ಬಗ್ಗೆ ಭಾಳ ಹೆಚ್ಚಾಗಿ ಪ್ರಸ್ತಾಪ ಮಾಡಿದ್ದೀರ. ಶ್ರೀ ಸಿದ್ದೇಶ್ವರ ಶ್ರೀ ಅವರು ಅವರ ನೇತೃತ್ವದಲ್ಲಿ ತಜ್ಞರ ಸಮಿತಿಯನ್ನು ಮಾಡಿ ಅವರು ಯಾವ ರೀತಿ ಇದನ್ನು ಅಭಿವೃದ್ಧಿಪಡಿಸಬೇಕು ಅಂತ ಶಿಫಾರಸುಗಳನ್ನು ಕೊಟ್ಟಿದ್ದಾರೆ. ಕೆಲಸಗಳು ಅದೇ ಪ್ರಕಾರದಲ್ಲೇ ನಡೆದಿದೆ. ಮ್ಯೂಸಿಯಂ ಮಾಡುವಂಥದಕ್ಕೂ ಕೂಡ ಅವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಸಿವಿಲ್ ಕಾಮಗಾರಿ ಮುಗಿದಿದೆ, ಅಂದರೆ ಕಟ್ಟಡ ಕಾಮಗಾರಿ ಮುಗಿದಿದೆ. ಅಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಇವತ್ತಿನ ಕಾಲಕ್ಕೆ ಬಸವಣ್ಣ ಅವರ ಜೀವನವನ್ನು ಜನಗಳಿಗೆ ಅರ್ಥ ಮಾಡಿಸುವಂಥ ಶೈಲಿಯಲ್ಲಿ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಕಟ್ಟಡ ಕಾಮಗಾರಿ ಮುಗಿದಿದೆ. ಇನ್ನು ಅಲ್ಲಿ ಬಸವಣ್ಣನವರ ಜೀವನದ ಬಗ್ಗೆ ಒಂದು ಮ್ಯೂಸಿಯಂ ಏನು ಮಾಡಬೇಕು, ಪ್ರದರ್ಶನ, ಅದಕ್ಕೆ ಒಂದು 10 ಕೋಟಿ 70 ಲಕ್ಷ ರೂಪಾಯಿಗೆ ಈಗ ಅಂದಾಜು ತಯಾರು ಮಾಡಿದ್ದೇವೆ. ಅದನ್ನು ಕೂಡ ಈಗ ಕೆಲವೇ ದಿನಗಳಲ್ಲಿ ಅದಕ್ಕೆ ಮಂಜೂರಾತಿ ಕೊಟ್ಟು ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಇನ್ನು ಉಳಿದ ಹಾಗೆ ಹಿಂದೆ ನಾವೇ ಇದಕ್ಕೆ 64 ಕೋಟಿಯಷ್ಟು ಮಂಜೂರು ಮಾಡಿಕೊಟ್ಟು
ಮಾನ್ಯ ಸಿದ್ದರಾಮಯ್ಯನವರು ಈ ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ನಾವು ಗುದ್ಲಿ ಪೂಜೆಯನ್ನು ನೆರವೇರಿಸಿ ಕಾಲಕ್ಕೆ ಬೇಕಾದಂಥ ಅನುದಾನವನ್ನು ಕೊಡ್ತಾ ಬಂದಿದ್ದೇವೆ. ಬಾಕಿ ಅಭಿವೃದ್ಧಿಗೆ ಕೊಡಬೇಕಾದಂಥ ಹಣವನ್ನು ಕೂಡ ಕೊಡಲಿಕ್ಕೆ ಸಂಪೂರ್ಣವಾಗಿ ಸರ್ಕಾರ ಬದ್ಧವಾಗಿದೆ. ನಾವೇ ಆರಂಭ ಮಾಡಿದ್ದು, ನಾವೇ ಇಲ್ಲಿವರೆಗೂ ತಂದಿದ್ದೇವೆ. ಬಾಕಿ ಇರುವಂಥದ್ದನ್ನು ಕೂಡ ನಾವೇ ಮುಗಿಸ್ತೇವೆ. ಅದರಲ್ಲಿ ಯಾವುದೇ ಕಾರಣಕ್ಕೂ ಅನುಮಾನ ಬೇಕಾಗಿಲ್ಲ. ಈಗಲೂ ಕೂಡ ಮಂಡಳಿಯಲ್ಲಿ 9,60,00,000 ರೂಪಾಯಿ ಅನುದಾನ ಇನ್ನೂ ಇದೆ. ಅದನ್ನು ಮ್ಯೂಸಿಯಂ ಕಾಮಗಾರಿಗೆ ಬಳಸ್ತೇವೆ. ಒಟ್ಟಾರೆ ಸಿದ್ದೇಶ್ವರ ಶ್ರೀಯವರು ಏನೊಂದು ನೀಲಿ ನಕ್ಷೆಯನ್ನು ಹಾಕಿಕೊಟ್ಟಿದ್ದಾರೆ, ಅದೇ ಪ್ರಕಾರವಾಗಿ ಇದನ್ನು ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಕಾಮಗಾರಿಗಳು ನಡೆದಿದೆ. ಸ್ವಲ್ಪ ನಿಧಾನ ಆಗಿರ್ಬೋದು, ಆ ವಿಷಯದಲ್ಲಿ ನಿಮಗೂ ಗೊತ್ತಿದೆ. ನಾವು ನಿಧಾನನೇ ಆಗಿಲ್ಲ ಅಂತ ನಾನು ವಾದ ಮಾಡಲಿಕ್ಕೆ ಹೋಗೋದಿಲ್ಲ. ಈ ವ್ಯವಸ್ಥೆಯಲ್ಲಿ ಈ ನಿಧಾನಗತಿಯೇ ಪ್ರಧಾನ ಗತಿ ನಮ್ಮ ವ್ಯವಸ್ಥೆಯಲ್ಲಿ ಯಾರೇ ಇದ್ದರು. ಆದರೆ ಈಗ ಸ್ವಲ್ಪ ವಿಶೇಷವಾಗಿ ಆಸಕ್ತಿ ಕೊಡಬೇಕು ಅಂತ ಹೇಳಿದ್ದೀರಾ, ಅದನ್ನು ನಾನು ಸಲಹೆಯನ್ನು ಒಪ್ತೇನೆ. ನಾನು ಇದನ್ನು ರಿವ್ಯೂ ಮಾಡಿ ಅದು ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.